ಬಹುಭಾಷಾ ನಟಿ ಅನುಷ್ಕಾ ಶೆಟ್ಟಿ ಸಂಕಷ್ಟಹರ ಗಣೇಶನ ಮೊರೆ ಹೋಗಿದ್ದಾರೆ. ಸಂಬಂಧಿಕರ ನೇತೃತ್ವದಲ್ಲಿ ಮಹಾಪೂಜೆಯನ್ನು ಮಾಡಿಸಿದ್ದಾರೆ. ಟಾಲಿವುಡ್ ಬ್ಯೂಟಿಯ ಯಾಗ ರಹಸ್ಯದ ವರದಿ ಇಲ್ಲಿದೆ ನೋಡಿ. ಅನುಷ್ಕಾ ಶೆಟ್ಟಿ ಟಾಲಿವುಡ್ ಹಾಗೂ ಕಾಲಿವುಡ್ನ ಎವರ್ ಗ್ರೀನ್ ಸ್ವೀಟಿ. ಬಾಹುಬಲಿ ಚೆಲುವೆಯ ಅಂದಕ್ಕೆ ದಕ್ಷಿಣ ಭಾರತ ಚಿತ್ರರಂಗವೇ ಮಾರು ಹೋಗಿದೆ. ಆದರೆ ಕರಾವಳಿ ಕುವರಿಗೆ 43 ವರ್ಷವಾದರೂ ಇನ್ನೂ ಕಂಕಣ ಭಾಗ್ಯ ಕೂಡಿ ಬಂದಿಲ್ಲ. ಸದ್ಯ ಘಾಟಿ ಸಿನಿಮಾದ ಬಿಡುಗಡೆಯಲ್ಲಿ ಬ್ಯುಸಿಯಾಗಿರೋ ಅನುಷ್ಕಾ ಮಹಾ ಯಾಗವೊಂದನ್ನ ಮಾಡಿಸಿದ್ದಾರೆ. ತೆಲುಗು ಚಿತ್ರರಂಗದಲ್ಲಿ ಬದುಕು ಕಟ್ಕೊಂಡ್ರೂ ಹುಟ್ಟೂರಿನ ಆಚಾರ ವಿಚಾರ ಮರೆತಿಲ್ಲ. ಕಷ್ಟ ಬರಲಿ ಸುಖವಿರಲಿ, ಯಾವಾಗಲೂ ಇಲ್ಲಿನ ದೇವರು ಹಾಗೂ ದೈವದ ಪೂಜೆಯನ್ನ ಮಾತ್ರ ನಿಲ್ಲಿಸಿಲ್ಲ. ಹೀಗಾಗಿಯೇ ಈಗ ವಿಶೇಷ ಪೂಜೆಯೊಂದನ್ನ ನೆರವೇರಿಸಿದ್ದು ಕಂಕಣ ಭಾಗ್ಯಕ್ಕಾಗಿಯೇ ವಿಘ್ನ ವಿನಾಶಕನ ಮೊರೆ ಹೋದ್ರ ಅನ್ನೋ ಗುಲ್ಲೆಬ್ಬಿದೆ. ಮದುವೆಗಾಗಿ ಮಹಾಪೂಜೆ ಮಾಡಿಸಿದ್ರ ಸ್ವೀಟಿ. ಗಣಪತಿ ಸನ್ನಿಧಿಯಲ್ಲಿ ನಡೆಯಿತು ಮಹಾಯಾಗ. ಕಾಸರಗೋಡಿನ ಐತಿಹಾಸಿಕ ಕಾರಣಿಕ ಕ್ಷೇತ್ರವಾಗಿರೋ ಮಧೂರಿನ ಶ್ರೀಮದನಂತೇಶ್ವರ ಸಿದ್ಧಿವಿನಾಯಕ ಕ್ಷೇತ್ರದಲ್ಲಿ ಬ್ರಹ್ಮ ಕಲಶೋತ್ಸವ ನಡೀತಿದೆ. ನಿನ್ನೆಯಷ್ಟೇ ಅದ್ಧೂರಿ ಮೂಡಪ್ಪ ಸೇವೆಯೂ ನಡೆದಿತ್ತು. ಇದರ ಬೆನ್ನಲ್ಲೇ ಈಗ ನಟಿ ಅನುಷ್ಕಾ ಶೆಟ್ಟಿ ಕೂಡ ಭಗವಂತನಿಗೆ ವಿಶೇಷ ಸೇವೆ ಮಾಡಿದ್ದಾರೆ. 128 ತೆಂಗಿನಕಾಯಿ ಜೊತೆಗೆ ಅಷ್ಟದ್ರವ್ಯದ ಮಹಾಗಣಪತಿ ಯಾಗ ಮಾಡಿಸಿದ್ದು, ಈ ವಿಶೇಷ ಪೂಜೆಗೆ ಅನುಷ್ಕಾ ಶೆಟ್ಟಿ ಕೂಡ ಹಾಜರಿರಬೇಕಿತ್ತು. ಆದರೆ ಕಾರಣಾಂತರಗಳಿಂದ ಬರೋದಕ್ಕಾಗಿಲ್ಲ. ಹೀಗಾಗಿ ಸಂಬಂಧಿಕರೇ ಮುಂದೆ ನಿಂತು ಅನುಷ್ಕಾ ಶೆಟ್ಟಿಯ ಒಳಿತಿಗೆ ಪ್ರಾರ್ಥಿಸಿದ್ದಾರೆ. ಅನುಷ್ಕಾ ಶೆಟ್ಟಿಗೆ 43 ವರ್ಷವಾದ್ರೂ ಇನ್ನೂ ಕಂಕಣ ಭಾಗ್ಯ ಕೂಡಿ ಬಂದಿಲ್ಲ. ಅವರನ್ನ ಮದುವೆ ಆಗ್ತಾರಂತೆ, ಇವರನ್ನ ಮದುವೆ ಆಗ್ತಾರಂತೆ ಅನ್ನೋ ಸುದ್ದಿ ಹರಿದಾಡಿದ್ದು ಬಿಟ್ರೆ ಸಂಬಂಧ ಮಾತ್ರ ಫಿಕ್ಸ್ ಆಗಿಲ್ಲ. ಹೀಗಾಗಿಯೇ ಈಗ ಸಿನಿಮಾ ರಂಗದಲ್ಲಿನ ಯಶಸ್ಸಿನ ಜೊತೆಗೆ ಕಂಕಣ ಭಾಗ್ಯಕ್ಕಾಗಿ ವಿಶೇಷ ಪೂಜೆ ಮಾಡಿಸಿದ್ದಾರೆ ಅಂತಾನೆ ಹೇಳಲಾಗ್ತಿದೆ. ಬಾಹುಬಲಿ ಸಿನಿಮಾ ಆದಮೇಲೆ ಅನುಷ್ಕಾ ಪಾಲಿಗೆ ಹೇಳ್ಕೊಳ್ಳುವಂತಹ ಸಿನಿಮಾಗಳು ಸಿಕ್ಕಿಲ್ಲ. ಮೇಲಿಂದ ಮೇಲೆ ಸಿನಿಮಾ ಮಾಡಿದ್ರೂ ಕೂಡ ಯಾವೊಂದು ಸಿನಿಮಾ ಕೂಡ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿಲ್ಲ. ಹೀಗಾಗಿಯೇ ವಿಘ್ನ ವಿನಾಶಕನ ಮೊರೆ ಹೋಗಿದ್ದಾರೆ ಅಂತಾನೆ ಹೇಳಲಾಗ್ತಿದೆ. ಅಷ್ಟದ್ರವ್ಯ ಗಣಪತಿ ಹೋಮದಲ್ಲಿದೆ ಮಹಾಶಕ್ತಿ. ವಿಘ್ನ ವಿನಾಶಕನ ಆಶೀರ್ವಾದ ಪಡೆಯೋದಕ್ಕೆ ಹಲವಾರು ಹೋಮ ಹವನಗಳಿವೆ. ಅದರಲ್ಲಿ ಅಷ್ಟದ್ರವ್ಯ ಗಣಪತಿ ಹೋಮ ಕೂಡ ಒಂದು. ಸಂಪತ್ತು, ಹಣಕಾಸು, ವ್ಯಾಪಾರ ಮತ್ತು ವೃತ್ತಿ ಜೀವನದ ಸುಧಾರಣೆಗಾಗಿ ಈ ಹೋಮವನ್ನ ಮಾಡ್ತಾರಂತೆ. ಜೊತೆಗೆ ಕಂಕಣ ಭಾಗ್ಯ ಕೂಡದೇ ಇದ್ದಲ್ಲಿಯೂ ಈ ಹೋಮ ಮಾಡಿಸೋದ್ರಿಂದ ಸತಿಪತಿ ಭಾಗ್ಯ ಒಲಿದು ಬರುತ್ತಂತೆ. ಹೀಗಾಗಿಯೇ ಪ್ರಥಮ ಪೂಜಿತನಿಗೆ ಅಷ್ಟದ್ರವ್ಯ ಗಣಪತಿ ಹೋಮ ಮಾಡಿಸಿದ್ದಾರೆ. 32 ವರ್ಷಗಳ ಬಳಿಕ ಇಲ್ಲಿ ಬ್ರಹ್ಮಕಲಶ ಹಾಗೂ ಮೂಡಪ್ಪ ಸೇವೆ ಆಗುವಂಥದ್ದು ನಮಗೆಲ್ಲರಿಗೂ ಕೂಡ ಭಾಗ್ಯದ ವಿಷಯ. ಊರ ಹಾಗೂ ಪರವೂರ ಗಣ್ಯಾತಿ ಗಣ್ಯರು ಕೂಡ ಶ್ರೀ ಕ್ಷೇತ್ರಕ್ಕೆ ಆಗಮಿಸಿ ಶ್ರೀದೇವರ ಕೃಪಾ ಕಟಾಕ್ಷತೆಗೆ ಪಾತ್ರರಾಗಿದ್ದಾರೆ. ಅದರಲ್ಲಿ ಅನುಷ್ಕಾ ಶೆಟ್ಟಿಯವರು ಕೂಡ ದೇವಸ್ಥಾನಕ್ಕೆ ಆಗಮಿಸಿ ಪ್ರಾರ್ಥನೆಯನ್ನು ಮಾಡಿ ಹೋಗಿದ್ದರು. ಆದರೆ ಮೊನ್ನೆ ಮೂಡಪ್ಪ ಸೇವೆ ಅವತ್ತು ಅವರ ಪ್ರತಿನಿಧಿಗಳನ್ನು ಕಳಿಸಿಕೊಟ್ಟು 128 ಕಾಯಿಯ ಗಣಪತಿ ಹವನವನ್ನು ಮಾಡುವುದಕ್ಕೆ ಅವರು ಪ್ರಯತ್ನಪಟ್ಟಿದ್ದಾರೆ, ಪೂಜೆಯನ್ನು ಕೂಡ ಮಾಡಿದ್ದಾರೆ. ಒಟ್ನಲ್ಲಿ ಟಾಲಿವುಡ್ ಸ್ವೀಟಿ ಅನುಷ್ಕಾ ಶೆಟ್ಟಿ ಸಂಕಷ್ಟಹರನ ಮೊರೆ ಹೋಗಿದ್ದು ಹತ್ತಾರು ಪ್ರಶ್ನೆ ಹುಟ್ಟು ಹಾಕುವಂತೆ ಮಾಡಿದ್ದು ಮಾತ್ರ ಸುಳ್ಳಲ್ಲ. ಅಜಿತ್ ಕುಮಾರ್, ನ್ಯೂಸ್ 18 ಪುತ್ತೂರು.